ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಾನ್ಯಾಗ್ರೋ ಫಾರ್ಮ್ಸ್. ಈ ಹಿಂದೆ ನೋಡ್ತಿರೋ ಗಿಡಗಳು ಇದು ಬಂದು ಅರಿಶಿಣ. ಸುಮಾರು 1.5-2 ವರ್ಷಗಳ ಹಿಂದ್ಗಡೆ ತಂದು ಒಂದು 5 ಗಿಡ ಇಲ್ಲಿ ಹಾಕಿದ್ದೆ. ಸೊ ಇದು ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರ್ಕೊಂಡು ದೊಡ್ಡದಾಗಿ ಬೆಳೆಯುತ್ತೆ, ಬೇಸಿಗೆಯಲ್ಲಿ ಒಣಗೋಗುತ್ತೆ. ಸೊ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಮತ್ತೆ ಚಿಗುರ್ತಾ ಇದೆ. ಮತ್ತೆ ಹೊಸ ಅರಿಶಿಣದ್ದು ತಂದು ಹಾಕೋ ಬದಲು ನೋಡಿ ಇದರಲ್ಲಿ ಒಂದು ಹೆಂಗಡಿಸ್ಕೊಂಡಿದ್ರಿಂದ ಡೆವಲಪ್ ಮಾಡಬೇಕು. ಸೊ ಹಾಗಾಗಿ ನೋಡಿ ಇಲ್ಲಿ ಭಾಷೆ ತಗೊಂಬಂದಿದ್ದೇನೆ. ಇದರಿಂದ ಇದರಲ್ಲಿ ಒಂದು 10 ಸಸಿಗಳು ಕಿತ್ಕೊಂಡು ಬೇರೆ ಕಡೆ ನಾಟಿ ಮಾಡ್ತೀನಿ. ಬನ್ನಿ. ಥ್ಯಾಂಕ್ ಯು. ಈ ಥರ ಒಂದು 10-15 ಅರಿಶಿಣ ಗಿಡಗಳನ್ನು ಕಿತ್ಕೊಂಡು ಇಲ್ಲಿಟ್ಟಿದ್ದೀನಿ. ಸೊ ಇದು ಎಕ್ಸೆಸ್ ಅರಿಶಿಣದ್ದು ಏನಿತ್ತು ಅದು ಮನೆಗೆ ತಗೊಂಡು ಹೋಗ್ತೀನಿ. ಸ್ನೇಹಿತರೆ, ಈಗಾಗಲೇ ಈ ಹಿಂದೆ ತೋರಿಸಿದ ಹಾಗೆ 1.5 ವರ್ಷದ ಹಿಂದ್ಗಡೆ ಒಂದು 5 ಗಿಡಗಳು GKVK ನರ್ಸರಿಯಿಂದ ತಂದು ಅರಿಶಿಣದ್ದು ಹಾಕಿದ್ದೆ. ಅದು ತುಂಬ ಬೆಳ್ಕೊಂಡಿದೆ. ಸೊ ಅದರಲ್ಲಿ ಕೆಲವೊಂದು ಗಿಡಗಳನ್ನು ಸಪ್ರೇಟ್ ಮಾಡಿ ತಂದು ಇವತ್ತು ಇಲ್ಲೇ ನಾಟಿ ಮಾಡಿದ್ದೀನಿ. ಸುಮಾರು ಒಂದು 15 ಗಿಡ ಇಲ್ಲಿ ನಾಟಿ ಮಾಡಿದ್ದು ನೋಡ್ಬೋದು. ಈ ಫುಲ್ ಲೈನ್ ಏನು ಗ್ರೀನ್ ರೇಕ್ ಕಾಣುತ್ತೆ. 15 ಗಿಡ ಕೂಡ ಅರಿಶಿಣನೇ. ಇದಕ್ಕೆ ಇಳಬೇಕಾದ್ರೆ ಸ್ವಲ್ಪ ಮನೆಗೆ ಅರಿಶಿಣ ಕೂಡ ಸಿಕ್ತು, ಬರೀ ತೋರಿಸ್ತೀನಿ ನೋಡಿ. ಸುಮಾರು ಒಂದು ಅರ್ಧ kg ಮೇಲೆ ಅರಿಶಿಣನೂ ಸಿಕ್ಕಿದೆ. ಇದು ಕಂಪ್ಲೀಟ್ ಕೀಳಿಲ್ಲ, ಒಂದು ಗಿಡದಲ್ಲಿ ಒಂದು 10% ಅಷ್ಟೇ ಕಿತ್ಕೊಂಡಿದ್ದೀನಿ. ಸೊ ಆ ದೊಡ್ಡ ಅರಿಶಿಣದ ಗಡ್ಡೆ ಇರೋದು ಕಿತ್ಕೊಂಡು ಒಂದು ಎಷ್ಟು ಬೇಕೋ ಆ ಮೊಳಕೆ ಹೊಡೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಇಲ್ಲಿ ಸುಮಾರು ಒಂದು 15 ಗಿಡಗಳನ್ನು ನಾಟಿ ಮಾಡಿದೆ ನೋಡಿ. ಸೊ ಇದಾದಮೇಲೆ ಇದು ನೀರಿನ ವ್ಯವಸ್ಥೆ ಡ್ರಿಪ್ ಆಲ್ರೆಡಿ ಇದೆ. ಆ ಡ್ರಿಪ್ಪನ್ನು ಹಾಕಿದ್ದೀನಿ ನೋಡಿ. ಡ್ರಿಪ್ಪು ಓಡ್ತಾ ಇದೆ ನಮ್ಮ ಸೋಲಾರಿಂದ. ಇದು ಸಾಯಂಕಾಲ ಸುಮಾರು 5 ಗಂಟೆ ಟೈಮು. ನೀರು ಕಡಿಮೆನೇ ಬರ್ತಾ ಇದೆ, ಆದರೂ ಸಹ ಡೀಸೆಂಟಾಗಿ ಬರ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.